Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣಗೆ ಬಿಗ್ ರಿಲೀಫ್. ಯಾಕೆ ಅಂತ ಅಂದ್ರೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಅವರೇನು ಜಾಮೀನನ್ನ ಕೋರಿ ಕೋರ್ಟ್ ಮೆಟ್ಟಿಲು ಏರಿದ್ರು. 42ನೇ ಎಸಿಎಂಎಂ ಕೋರ್ಟ್ ರೇವಣ್ಣ ಅವರಿಗೆ ಬೇಲ್ ಕರುಣಿಸಿದೆ. ಬೇಲ್ ಸಿಕ್ಕಿದೆ, ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. 5 ಲಕ್ಷ ರೂಪಾಯಿ ಬಾಂಡು, ಒಬ್ಬರ ಶ್ಯೂರಿಟಿ ಒದಗಿಸಿ ಅಂತೇಳಿ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಈ ಆದೇಶವನ್ನು ಹೊರಡಿಸಿದೆ. ಸೊ ರೇವಣ್ಣ ಅವರಿಗೆ ಇದೊಂದು ದೊಡ್ಡ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರಿಲೀಫ್ ಅಂತ ಅಂದ್ರೆ ಏನು ಇಮಿಡಿಯೇಟ್ ಆಗಿ ಅವ್ರು ಅರೆಸ್ಟ್ ಆಗ್ಬಿಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಅವ್ರನ್ನ ಜೈಲಿಗೆ ಕಳಿಸ್ಬಿಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸೆಕ್ಷನ್ಸ್ಗಳು ಇರಲಿಲ್ಲ. ಅವರ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಇತ್ತು. ಅದಾದ ನಂತರದಲ್ಲಿ ಅತ್ಯಾಚಾರ ಪ್ರಕರಣವನ್ನ ಇವರು ಆ್ಯಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬೇಕು ಅಂತಾನೆ ರೇವಣ್ಣ ಅವರನ್ನ ಸಿಕ್ಕಾಕ್ಸುವಂಥ ಪ್ರಯತ್ನ. ಅವ್ರ ಮೇಲಿರುವಂಥ ಆರೋಪಗಳು ಇವರೇನೇನು ಸೆಕ್ಷನ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಅದು ಬೇಲ್ ಕರುಣಿಸಬಹುದಾದಂಥ ಆರೋಪಗಳನ್ನು ಈ FIR ನಲ್ಲಿ ಇರುವಂಥದ್ದು. ಹಾಗಾಗಿ ಬೇಲ್ ಕೊಡಬೇಕು ಅನ್ನುವಂಥದ್ದು ವಾದ ಆಗಿತ್ತು. ಬಟ್ ಇಲ್ಲಿ ಮೊದಲಿಗೆ ಈ ಕೇಸ್ ದಾಖಲಾಗುವಂಥ ಸಂದರ್ಭದಲ್ಲಿ ಅತ್ಯಾಚಾರ ಪ್ರಕರಣ ಅನ್ನುವಂಥದ್ದು ಇರಲಿಲ್ಲ. ಅದಾದ ನಂತರದಲ್ಲಿ ಅದನ್ನು ಆ್ಯಡ್ ಮಾಡಿದ್ದಾರೆ. ಈ ಥರದ್ದೆಲ್ಲ ವಾದ ಪ್ರತಿವಾದ ಸಂದರ್ಭದಲ್ಲಿ ಭಾಳಷ್ಟು ವಿಚಾರ ಪ್ರಸ್ತಾಪ ಆಗಿತ್ತು. ಏನೇ ಅಂದರೂ ಒಂದು ಕಂಟಕ ಅನ್ನುವಂಥದ್ದು ಇತ್ತು. ರಮೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಅಂದ್ರೆ ಈಗ ಮೊನ್ನೆ ಒಂದು ಹಂತದಲ್ಲಿ ಈ ಅರ್ಜಿ ಈ ಕೋರ್ಟ್ನಲ್ಲಿ ಸ್ವೀಕಾರಾರ್ಹನ ಅನ್ನುವಂಥದ್ದು ಕೂಡ ಕೆಲ ಪ್ರಸ್ತಾಪ ಬಂದಿತ್ತಲ್ಲ ರಮೇಶ್, ಅದನ್ನ ಮೀರಿ ಇವತ್ತು ಜಾಮೀನು ಕೊಟ್ಟಿರುವಂಥದ್ದು, ಇದು ಒಟ್ಟು ಪ್ರಕ್ರಿಯೆ ಹೇಗಾಗಿರುವಂಥದ್ದು ರಮೇಶ್? ಮಾಲ್ತೇಶ್, ಮೊದಲನೇದಾಗಿ ಮೇಂಟೈನಬಿಲಿಟಿ ಮೇಲೆ ಇವತ್ತು ಕೋರ್ಟ್ ಆದೇಶ ಮಾಡ್ತು. ಇದು ಮೇಂಟೈನಬಲ್, ಈ ಕೇಸನ್ನ ವಿಚಾರಣೆ ನಡೆಸಬಹುದು ಅಂತೇಳಿ ಮೊದಲು ಕೋರ್ಟ್ ಆದೇಶ ಕೊಡ್ತು. ಅದಾದ್ಮೇಲೆ ಜಾಮೀನನ್ನ ಮಂಜೂರು ಮಾಡ್ತು. ಯಾಕೆಂದ್ರೆ ಈ ಹಿಂದೆ ಇವರು ಅರ್ಜಿಯನ್ನು ಸಲ್ಲಿಸಿದ್ರು, ಅದು 354A, 354D, 506, 509 ಇವೆಲ್ಲವೂ ಕೂಡ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ಗಳು. ಎಲ್ಲವೂ ಕೂಡ ಜಾಮೀನು ನೀಡಬೇಕಾದಂತ ಸೆಕ್ಷನ್ಗಳು. ಹೀಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಈ ಒಂದು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಮತ್ತೆ ರೇವಣ್ಣ ಕೂಡ ಕೋರ್ಟ್ಗೆ ಸರೆಂಡರ್ ಆಗಿದ್ರು. ಅದಾದ್ಮೇಲೆ SPP ಅಂದ್ರೆ SIT ಅವರು ಅಬ್ಜೆಕ್ಷನ್ಸ್ ಏನಂತಂದ್ರೆ, ಈ ಕೇಸ್ ನಲ್ಲಿ ಈಗಾಗಲೇ 376 ಅಂದ್ರೆ ಅತ್ಯಾಚಾರದ ಆರೋಪ ಮತ್ತೆ 66 ಕೆಳಗಡೆ IT ಆಕ್ಟ್ ಕೆಳಗಡೆ ಕೂಡ ಕೇಸ್ ದಾಖಲಾಗಿದೆ. ಇವೆರಡು ಸೆಕ್ಷನ್ಗಳು ಕೂಡ ಜಾಮೀನು ನೀಡಬಾರದಂತ ಅಥವಾ ಜಾಮೀನು ರಹಿತ ಸೆಕ್ಷನ್ಗಳು. ಆದ್ರೆ ಅವರು ಅಂತೇಳಿ ತಕರಾರು ತೆಗೆದಿದ್ರು. ಆದ್ರೆ ಅವರು ಈ ಸೆಕ್ಷನ್ಗಳು ಯಾರು ವಿರುದ್ಧ ಹಾಕಿದ್ದಾರೆ ಅನ್ನೋದನ್ನು ಸ್ಪಷ್ಟನೆ ಕೊಡ್ಲಿಲ್ಲ. ಬದಲಾಗಿ ಈ ಕೇಸ್ನಲ್ಲಿ ಹೇಳಿಕೆ ಎಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇತ್ತು. ಜೊತೆಗೆ ಇವರು SPP ಆರ್ಗ್ಯೂ ಮಾಡಿದ್ದೇನಂತಂದ್ರೆ, ಆಗ ಈ ಕೇಸ್ನಲ್ಲಿ ಈಗ ಈ ಸೆಕ್ಷನ್ ಕೂಡ ಆಡ್ ಆಗಿದೆ. ಯಾಕಂದ್ರೆ ಇದರಲ್ಲಿ A1 ಬಂದು ರೇವಣ್ಣ ಆದ್ರೆ A2 ಬಂದು ಪ್ರಜ್ವಲ್ ರೇವಣ್ಣ ಆಗಿದ್ದಾರೆ. ಹೀಗಾಗಿ ಈ ಕೇಸ್ನಲ್ಲಿ ಯಾರ್ಯಾರಿಗೆ ಸೆಕ್ಷನ್ಗಳು ಯಾವ್ಯಾವ್ದಕ್ಕೆ ಅನ್ವಯ ಆಗುತ್ತೆ ಅಂತೇಳಿ ಈಗಲೇ ಬೈಫರ್ಕೇಟ್ ಮಾಡೋದಕ್ಕಾಗೋದಿಲ್ಲ. ಇಂಥವ್ರಿಗೆ ಇಂಥ ಸೆಕ್ಷನ್ ಆಗುತ್ತೆ, ಅಪ್ಲೈ ಆಗುತ್ತೆ ಅಂತೇಳಿ ಈಗಲೇ ಬೈಫರ್ಕೇಟ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಈ ಕೋರ್ಟ್ ಈ ಕೇಸ್ನ ವಿಚಾರಣೆ ನಡೆಸಬಾರ್ದು, ಬದಲಾಗಿ ಸೆಷನ್ಸ್ ಕೋರ್ಟ್ ಅಷ್ಟೇ ವ್ಯಾಪ್ತಿ ಇರೋದು ವಿಚಾರಣೆ ನಡೆಸೋದಕ್ಕೆ ಇಂಥ ಕೇಸ್ಗಳಲ್ಲಿ ಅಂತೇಳಿ ವಾದ ಮಾಡಿದ್ರು. ಆದ್ರೆ ಆ ವಾದವನ್ನ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ತಳ್ಳಿ ಹಾಕಿದೆ. ಯಾಕೆ ಅಂತಂದ್ರೆ ಈ ಕೇಸ್ನಲ್ಲಿ ಸೆಷನ್ಸ್ ಕೋರ್ಟ್ ನಲ್ಲೇನೆ SIT ಅವರು ಹೇಳಿದ್ರು ಏನಂದ್ರೆ, ಇದು ಎಲ್ಲವೂ ಜಾಮೀನು ನೀಡಬಹುದಾದಂತ ಸೆಕ್ಷನ್ಗಳು ಮಾತ್ರ ರೇವಣ್ಣ ಅವರ ವಿರುದ್ಧ ಇದೆ ಅಂತೇಳಿ. ಈಗಾಗಲೇ ಇದೇ ಕೇಸ್ನಲ್ಲಿ ಸೆಷನ್ಸ್ ಕೋರ್ಟ್ ನಲ್ಲಿ ಹೇಳಿಕೆಯನ್ನ ನೀಡಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಈ ಕಾರಣಕ್ಕೋಸ್ಕರನೇ ರೇವಣ್ಣ ಹಿಂಪಡೆದಿದ್ರು. ಆದ್ರೆ ಈಗ ಬಂದು ಇಲ್ಲಿ ಈ ರೀತಿ ಹೇಳೋದು ಸರಿಯಲ್ಲ ಅಂತೇಳಿ ಕೋರ್ಟ್ ಅಭಿಪ್ರಾಯಪಟ್ಟು ಈ ಒಂದು ರಿಲೀಫ್ ಅನ್ನ ಕೊಟ್ಟಿದೆ. ಯಾಕೆಂದ್ರೆ ಮೊದಲು ಮೇಂಟೈನಬಿಲಿಟಿ ಮೇಲೆ ಕೋರ್ಟ್ ಆದೇಶ ನೀಡಿದ ನಂತರನೇ ಇದು ಮೇಂಟೈನಬಲ್ ಆಗಿರೋದ್ರಿಂದ ಜಾಮೀನು ಕೊಡ್ತಾ ಇದ್ದೀನಿ ಅಂತೇಳಿ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದ್ಸಲ ಮೇಂಟೈನಬಲ್ ಅಂತ ಆದ್ರೆ ಆಗ ಇದರಲ್ಲಿ ವಾದ ಮಂಡನೆಯ ಒಂದು ಅವಕಾಶ ಇರೋದಿಲ್ಲ. ಯಾಕೆಂತಂದ್ರೆ ಇದು ಜಾಮೀನು ನೀಡಲೇಬೇಕಾದಂತ ಪ್ರಕರಣ. ಹೀಗಾಗಿ ಕೋರ್ಟ್ ಜಾಮೀನು ಕೊಟ್ಟಿದೆ. ಹೀಗಾಗಿ ಇದು ಒಂದು ರಿಲೀಫ್ ಅಂತ ಹೇಳ್ಬೋದು. ಒಂದ್ ವೇಳೆ ಏನಾದ್ರು ಕೋರ್ಟ್ ಇದು ಈ ನನ್ನ ವ್ಯಾಪ್ತಿಗೆ ಇದು ಕೇಸ್ ಬರೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿದ್ರೆ ಆಗ ರೇವಣ್ಣಗೆ ಸಂಕಷ್ಟ ಆಗಿರೋದು. ಯಾಕಂದ್ರೆ ಕೋರ್ಟ್ ಈಗಾಗಲೇ ಅವ್ರು ಸರೆಂಡರ್ ಆಗಿದ್ರು. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುವಂತ ಸಾಧ್ಯತೆಗಳಿತ್ತು. ಆದ್ರೆ ಈಗ ಅಂತಹ ಯಾವುದೇ ಸಾಧ್ಯತೆಗಳಿಲ್ಲ. ಹೀಗಾಗಿ ಕೋರ್ಟ್ ಇದು ಮೇಂಟೈನಬಲ್, ಈ ಅರ್ಜಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸಬಹುದು ಅಂತೇಳಿ ಆದೇಶ ನೀಡಿರೋದ್ರಿಂದ ಜಾಮೀನು ಕೂಡ ನೀಡಿದೆ. ಹೀಗಾಗಿ ಈಗ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಹೀಗಾಗಿ ಈಗ ಷರತ್ತುಗಳನ್ನೇನಿದೆ ಅದನ್ನ ಫಾಲೋ ಮಾಡಿ ಈಗ ಅವರು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ರಮೇಶ್, ಆದ್ರೆ ಈ ಪ್ರಕರಣದ ಮುಂದುವರೆದ ಭಾಗದಲ್ಲಿ ತನಿಖೆ ನಡೀತಾ ಇರುವಾಗ ಇನ್ ಕೇಸ್ ಏನಾದ್ರು ಈಗ ಯಾರು ದೂರುದಾರರಿದ್ದಾರೆ ಅಂದ್ರೆ ಸಂತ್ರಸ್ತೆ ರೇವಣ್ಣ ಅವರಿಂದನೂ ಅತ್ಯಾಚಾರದಂಥ ಸಂಗತಿಗಳಾಗಿದೆ ಅನ್ನುವಂಥದ್ದನ್ನೇನಾದರೂ ಅವರು ತನಿಖೆ ಸಂದರ್ಭದಲ್ಲಾದಾಗ
ಆಗೇನಾದ್ರೂ ರೇವಣ್ಣ ಅವರಿಗೆ ಇದು ಸಂಕಷ್ಟ ತರುತ್ತಾ, ಅಥವಾ ಈಗ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೇನೂ ಕಂಪ್ಲೀಟ್ ಆಗಿ ಅವರಿಗೆ ಈಗ ಬೇಲ್ ಸಿಕ್ಕಂತೆ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾ, ಹೇಗೆ ರಮೇಶ್? ಮಾಲ್ತೇಶ್, ಅಂದ್ರೆ ಈಗ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲೇ ಸಾಮಾನ್ಯವಾಗಿ ಒಂದು ಹೇಳಿಕೆ ದಾಖಲಿಸಬೇಕಾದ್ರೆ ಈಗ ಆ ಲೇಡಿದು ಅಂದ್ರೆ ಯಾವ ಸಂತ್ರಸ್ತೆ ಮಹಿಳೆ ಇದ್ದಾರೆ ಅವ್ರದ್ದು ಪೊಲೀಸರು ಮುಂದೆ ಈಗಾಗಲೇ 161 ಸ್ಟೇಟ್ಮೆಂಟ್ ಆಗಿದೆ. ಅಂದ್ರೆ ಈ ಕಂಪ್ಲೇಂಟ್ ಆದ ನಂತರನು ಅದಾದ ಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ 164 ಹೇಳಿಕೆಯನ್ನ ದಾಖಲಿಸಲಾಗಿದೆ. ಆದ್ರೆ ಅಲ್ಲೆಲ್ಲೂ ಕೂಡ ರೇವಣ್ಣ ಈ ರೀತಿ ಮಾಡಿದ್ರು ಅಂತೇಳಿ ಸ್ಪಷ್ಟವಾದಂತ ಹೇಳಿಕೆಯನ್ನ ಆಕೆ ಕೊಟ್ಟಿಲ್ಲ. ಬದಲಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೇಳಿಕೆಗಳಿವೆ. ರೇವಣ್ಣ ವಿರುದ್ಧ ಏನು ಹೇಳಿಕೆಗಳಿವೆ ಅದೆಲ್ಲವೂ ಕೂಡ 354A 354D ಗೆ ಅಪ್ಲೈ ಆಗುವಂತ ಹೇಳಿಕೆಗಳು. ಹೀಗಾಗಿ ಇದೆಲ್ಲವನ್ನ ಯಾಕಂದ್ರೆ ಈಗಾಗಲೇ ಬಹಳ ದಿವಸ ಆಗಿದೆ ಇನ್ವೆಸ್ಟಿಗೇಷನ್ ಶುರು ಆಗಿ. ಒಂದ್ ವೇಳೆ ಇಷ್ಟೊತ್ತಿಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರೆ ಪೊಲೀಸರು ಇಷ್ಟೊತ್ತಿಗಾಗಲೇ ರೇವಣ್ಣ ವಿರುದ್ಧ ಕೂಡ ಈ ಒಂದು 376 ಸೇರಿಸಿರೋರು. ಆದ್ರೆ ಇದುವರೆಗೂ ಸೇರಿಸದೇ ಇರೋದ್ರಿಂದ ಈ ಹಂತದಲ್ಲಿ ಅಂದ್ರೆ ಅದನ್ನ ಕೇಸ್ ಇಂಪ್ರೂವೈಸ್ ಮಾಡೋದಕ್ಕೆ ಪದೇ ಬದಲಾಯಿಸೋದಕ್ಕೆ ಸಾಮಾನ್ಯವಾಗಿ ಅವಕಾಶ ಇರೋದಿಲ್ಲ. ಒಂದ್ ವೇಳೆ ಹೇಳಿಕೆಯನ್ನು ಕೊಟ್ಟರು ಆಗ ಮತ್ತೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೋರು ಅದನ್ನ ಸೇರಿಸೋದಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ಈ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾತ್ರ 376 ಇರೋದ್ರಿಂದ ಮತ್ತೆ ಈ ಸಂಬಂಧ ಈಗಾಗಲೇ SITನೇ ಸೆಷನ್ಸ್ ಕೋರ್ಟ್ಗೆ ಈ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಈ ಕೇಸ್ ಏನಿದೆ ಎಲ್ಲವೂ ಬೇಲಬಲ್ ಕೇಸಸ್ ರೇವಣ್ಣ ವಿರುದ್ಧ ಇರುವಂತದ್ದು ಅಂತ ಹೇಳಿ ಹೇಳಿಕೆ ಕೊಟ್ಟಿರೋದ್ರಿಂದ ಈ ಹಂತದಲ್ಲಿ ಅದು ಸೇರಿಸುವಂತ ಸಾಧ್ಯತೆಗಳು ಕಡಿಮೆ. ಓಕೆ, ಥ್ಯಾಂಕ್ ಯು ರಮೇಶ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.